ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳು. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಓದಿದಂಥ ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವಿಸಿಕೊಡಲಿ. ಜೀವಿಸೋಟ್ನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಒಂದು ಧ್ಯಾನದ ಮೂಲಕ ನಾವೆಲ್ಲರೂ ಕೂಡ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆಯುತ್ತಾ ಸಾಗುವಂತೆ ಕರ್ತನ ನಮ್ಮೆಲ್ಲರಿಗೂ ಕೂಡ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಸುಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಇಷ್ಟೊಂದು ದೇವರ ನ್ಯಾಯ ತೀರ್ಪು ಮಾನವನ ಮೇಲೆ ಬಂದಾಗ, ಈ ಭೂಮಿಯ ಮೇಲೆ ಬಂದಾಗ ಅವನು ಪ್ರತಿಕ್ರಿಯೆ ಮಾಡುತ್ತಾನೆ ಎಂಬುದನ್ನು ಕುರಿತು ಈ ಓದಿದಂಥ ವಾಕ್ಯ ಭಾಗದಲ್ಲಿ ನಾವುಗಳು ಅರ್ಥೈಸಿಕೊಳ್ಳಬಹುದು. ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ 6ನೇ ಅಧ್ಯಾಯ ಯಾವ ರೀತಿಯಾಗಿ ದೇವರ ನ್ಯಾಯ ತೀರ್ಪುಗಳು ಈ ಭೂಮಿಯ ಮೇಲೆ ದೇವರು ಕಳುಹಿಸಿದನು. ಕ್ಷಾಮವನ್ನು ಅವರು ನೋಡಿದರು, ವ್ಯವಸಾಯ ಮತ್ತು ಆರ್ಥಿಕ ವ್ಯವಸ್ಥೆ, ಅನೇಕರ ನಾಶನ, ಮರಣ, ನೀರಿನ ಸಮಸ್ಯೆ, ಆಹಾರದ ಸಮಸ್ಯೆ ಇವೆಲ್ಲವುಗಳನ್ನು ಕೂಡ ಅವರು ಎದುರಿಸಿದರೂ ಕೂಡ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ಕುರಿತು ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳಲ್ಲಿ ನಾವುಗಳು ಗಮನಿಸುವುದಾದರೆ, ಅವರು ಪಶ್ಚಾತ್ತಾಪ ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಮತ್ತು ಅವರು ತಮ್ಮ ಕಣ್ಗಳನ್ನ, ತಮ್ಮ ಹೃದಯವನ್ನ, ತಮ್ಮ ಮನಸ್ಸನ್ನ ಕಠಿಣಪಡಿಸಿಕೊಂಡರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮತ್ತು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 38-40 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 12 verse 38-40. ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು. ಅದೇನೆಂದರೆ, ಕರ್ತನೇ, ನಮ್ಮ ಉಪದೇಶವನ್ನು ಯಾರು ನಂಬಿದರು? ಕರ್ತನ ಬಾಹುವು ಯಾರಿಗೆ ಗೋಚರವಾಯಿತು ಎಂಬುದೇ. ಅವರು ನಂಬಲಾರದೆ ಹೋದುದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವಂತೆ ಆತನು ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪೂರ್ತಿ ಮೀಟಿಂಗ್ ಓದ್ರಿ. ಸೊ ವಾಕ್ಯವನ್ನ ನೀವು ಗಮನಿಸುವಾಗ ದೇವರ ನ್ಯಾಯ ತೀರ್ಪನ್ನ ಅವರು ನೋಡಿದರು, ದೇವರ ಮಹಿಮೆಯನ್ನ ನೋಡಿದರು, ಅವರ ಸುತ್ತಲೂ ಜರುಗುತ್ತಿರ್ತಕ್ಕಂಥ ನಾಶನಗಳನ್ನ ಕುರಿತು ನೋಡಿದರು, ಆಕಾಶದಿಂದ ಉದುರುವಂತ ಆಕಾಶ ಕಾಯಗಳನ್ನು ಕೂಡ ಅವರು ಕಂಡರು. ಇವೆಲ್ಲವನ್ನು ಕಂಡರೂ ಕೂಡ ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದ ಈ ವಾಕ್ಯ ಭಾಗದಲ್ಲಿ ನೆರವೇರುವುದನ್ನ ಕಾಣುವಂತವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಿಂದ ನೀವು ನಾನು ಕಲಿಯುವಂತ ಆತ್ಮೀಯ ಪಾಠವೇನು?
ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 4 verse 7. Let us hear the reading. ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಏಕೆಂದರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಆ ವಾಕ್ಯವನ್ನ ಗುರುತಿಸಿರಿ. ಈ ಹೊತ್ತು ನೀವು ದೇವರ ವಾಕ್ಯವನ್ನ, ದೇವರ ಸ್ವರವನ್ನ ಕೇಳಿಸಿಕೊಂಡರೆ ನಿಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳಬೇಡಿರಿ. ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯ ಇತರರಿಗಲ್ಲ, ಈ ವಾಕ್ಯ ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುವಂತ ವಾಕ್ಯ ಭಾಗವಾಗಿದೆ. ನೀವು ನಾನು ದೇವರ ವಾಕ್ಯವನ್ನ ಓದುವುದು, ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದು, ದೇವರ ವಾಕ್ಯವನ್ನ ಅಧ್ಯಯನ ಮಾಡುವುದು ಮಾತ್ರವಲ್ಲ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ಕೊಡಬೇಕೆಂಬುದೇ ಈ ವಾಕ್ಯ ಭಾಗದ ಅರ್ಥವಾಗಿದೆ. ನಮ್ಮ ಹೃದಯವನ್ನ ಎಂದೂ ಕೂಡ ಕಠಿಣಪಡಿಸಿಕೊಳ್ಳಬಾರದು. ಈ ವಾಕ್ಯ ನನಗಲ್ಲ, ನನ್ನ ಹೆಂಡತಿಗೆ. ಈ ವಾಕ್ಯ ನನಗಲ್ಲ, ನನ್ನ ಗಂಡನಿಗೆ. ಈ ವಾಕ್ಯ ನನಗಲ್ಲ, ನನ್ನ ಮಕ್ಕಳಿಗೆ. ಈ ವಾಕ್ಯ ನನಗಲ್ಲ, ಮತ್ತೊಬ್ಬ ಸಹೋದರಿಗೆ. ಈ ವಾಕ್ಯ ನನಗಲ್ಲ, ಇನ್ನೊಬ್ಬ ಸಹೋದರನಿಗೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ರೀತಿಯಾಗಲ್ಲ. ನಮ್ಮ ದೇವರು ಮಾತನಾಡುವಂತ ದೇವರು. ಹೇಗೆ ಮಾತನಾಡುತ್ತಾನೆ? ನಾವು ದೇವರ ವಾಕ್ಯವನ್ನ ಓದುವಾಗ ಆತನ ಮೆಲ್ಲನೆಯ ಮಧುರವಾದ ಸ್ವರವನ್ನ ನಾವೆಲ್ಲರೂ ಕೂಡ ಕೇಳಿಸಿಕೊಳ್ಳಬಹುದು. ಕೇಳಿಸಿಕೊಂಡ ನಂತರ ನಾವು ವಿಧೇಯತೆಯನ್ನು ತೋರಬೇಕೆಂಬುದಾಗಿ ಈ ವಾಕ್ಯ ಭಾಗ ಪ್ರೋತ್ಸಾಹಪಡಿಸುತ್ತದೆ. ಆದರೆ ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳಲ್ಲಿ ನಾವುಗಳು ಗಮನಿಸುವುದೆಂದರೆ, ಅವರು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಂಡರೆಂಬುದಾಗಿ ದೇವರ ವಾಕ್ಯ ವಿವರಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 4-8 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. Revelation chapter 13 verse 4-8. Let us hear the reading. Brother. 13ನೇ ಅಧ್ಯಾಯ 4-8 ವಾಕ್ಯಗಳು ಸಿಸ್ಟರ್. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದುದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು? ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಈ ವಾಕ್ಯಗಳನ್ನು ನೀವು ಗಮನಿಸುವಾಗ ದುಃಖಕರವಾದ ಸಂಗತಿ ಏನೆಂದರೆ, ಅವರು ದೇವರನ್ನ ಆರಾಧಿಸುವುದಕ್ಕೆ ಬದಲಾಗಿ ಆಂಟಿ ಕ್ರೈಸ್ಟ್ ಅನ್ನ ಆರಾಧಿಸುವಂತವರಾಗಿದ್ದಾರೆ. ಕ್ರಿಸ್ತ ವಿರೋಧಿಯನ್ನ ಆರಾಧಿಸುವಂತವರಾಗಿದ್ದಾರೆ. ಮೃಗವನ್ನ ಆರಾಧಿಸುವಂತವರಾಗಿದ್ದಾರೆ. ಅವರು ಯಜ್ಞದ ಕುರಿಯಾದಾತನನ್ನ ಆರಾಧಿಸುವುದಕ್ಕೆ ಬದಲಾಗಿ ಸೈತಾನನನ್ನು, ಅವನ ಕಾರ್ಯಗಳನ್ನ ಆರಾಧಿಸುತ್ತಿದ್ದಾರೆ ಎಂಬುದಾಗಿ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 4-8 ವಾಕ್ಯಗಳು ವಿವರಿಸುವಂತದ್ದಾಗಿದೆ. ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯವನ್ನ ನಾವು ತಿಳಿದಿದ್ದರೂ ಕೂಡ, ಸತ್ಯವೇದವನ್ನ ದಿನನಿತ್ಯ ನಾವು ಓದುತ್ತಿದ್ದರೂ ಕೂಡ, ನಾವು ದೇವರಿಗೆ ಸಲ್ಲತಕ್ಕಂತ ಆರಾಧನೆ, ದೇವರಿಗೆ ಸಲ್ಲತಕ್ಕಂತ ಕೃತಜ್ಞತೆ, ದೇವರಿಗೆ ಸಲ್ಲತಕ್ಕಂತ ಘನತೆಯನ್ನ ನಾವೆಲ್ಲರೂ ಕೂಡ ಸಲ್ಲಿಸುವಂತ ಜೀವಿತವನ್ನ ಜೀವಿಸಬೇಕು. ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೇ, ನನಗೆ ಸಹಾಯ ಮಾಡು. ನಾನು ಯಾವಾಗಲೂ ನಿನ್ನನ್ನು ಮಾತ್ರವೇ
ಆರಾಧಿಸುವಂತೆ ಸಹಾಯ ಮಾಡು. ನಿನ್ನ ಹೊರತು ಬೇರೆ ಸಂಗತಿಗಳನ್ನ, ಬೇರೆ ಕಾರ್ಯಗಳನ್ನ ನಾನು ಆರಾಧಿಸದೆ, ನಾನು ಸೇವಿಸದಂತೆ ನನ್ನನ್ನು ಕಾಪಾಡಿ ಎಂಬುದಾಗಿ ಈ ಒಂದು ಧ್ಯಾನದಲ್ಲಿ ನಮ್ಮ ಹೃದಯವನ್ನ ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳಿಗೆ ಧ್ಯಾನಿಸುತ್ತಾ ಅವುಗಳಿಗೆ ಪ್ರಾಮುಖ್ಯತೆಯನ್ನ ಒತ್ತನ್ನ ಕೊಡುತ್ತಿದ್ದೇವೆ. ಅಪೊಸ್ತಲರಾದಂಥ ಯೋಹಾನರು 5 ಸಂಗತಿಗಳನ್ನ ಅವರು ದೇವರನ್ನ ತಿರಸ್ಕರಿಸುವಂತ ವಿಷಯದಲ್ಲಿ ಈ ವಾಕ್ಯದ ಬೆಳಕಿನಲ್ಲಿ ತೋರ್ಪಡಿಸುವಂತವರಾಗಿದ್ದಾರೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ನಿಮ್ಮ ಸತ್ಯವೇದವನ್ನ ನೀವು ಗಮನಿಸಿರಿ. ತಾವೇ ಮಾಡಿಕೊಂಡ ವಿಗ್ರಹಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ಮಾತನಾಡಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಈ ದಿನ ಒಬ್ಬ ಪ್ರಿಯ ಸಹೋದರನು, ನಮಗೆ ಬಹಳ ಪರಿಚಯವಿರುವಂತಹ ಸಹೋದರನು, ಆತನ ಜೊತೆಗೆ ನಿನ್ನೆ ಮತ್ತು ಈ ದಿನಗಳಲ್ಲಿ ಅತಿ ಸಮೀಪವಾಗಿ ಸಹವಾಸದಲ್ಲಿ ಕಂಡುಬರುತ್ತಿದ್ದೇನೆ. ಯಾಕೆಂದರೆ ನಮ್ಮ ಈ ಒಂದು ಸೇವೆ ಪರಿಚಯದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಸಹೋದರ ಡೇವಿಡ್ ಸಾಮ್ಯುಯಲ್ ಅವರ ಅತ್ತೆ, ಅಂದರೆ ಡೇವಿಡ್ ಸಾಮ್ಯುಯಲ್ ಅವರ ತಂದೆಯ ತಂಗಿ 89 ವಯಸ್ಸಿನವರು, ನೇಸಮಣಿ ಎಂಬುದಾಗಿ CSI ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಅನುಮತಿಸಲ್ಪಟ್ಟಿದ್ದಾರೆ. ದಯಮಾಡಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ವೈದ್ಯರು 3 ದಿನಗಳ ಕಾಲ ಮಾತ್ರ ಕಡಿಮೆ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ನಿನ್ನೆ ದಿನ ಕೂಡ, ಈ ದಿನ ಕೂಡ ಅವರ ಬಳಿ ಹೋಗಿ ಹಾಡುಗಳನ್ನು ಹಾಡುತ್ತಾ ವಾಕ್ಯವನ್ನ ಓದಿ ಪ್ರಾರ್ಥಿಸಿ ಬಂದಿದ್ದೇವೆ. ಕರ್ತನು ಅವರಿಗೆ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವಂತೆ ಪ್ರಾರ್ಥನೆ ಮಾಡ್ರಿ. ಕಾಕ್ಸ್ಟೋನ್ ಸಮೀಪದಲ್ಲಿರ್ತಕ್ಕಂಥ ತಮಿಳು ಬ್ರದರಿನ್ ಸಭೆಯಲ್ಲಿ ದೇವರ ಮಗಳಾಗಿ ಅಲ್ಲಿ ಕರ್ತನನ್ನ ಆರಾಧಿಸುತ್ತಾ ಬರುತ್ತಿದ್ದಾರೆ. ಅವರು ವಿವಾಹವನ್ನ ಮಾಡಿಕೊಳ್ಳಲಿಲ್ಲ ಮತ್ತು ಅವರೊಂದಿಗೆ ಈಗ ಸರ್ ಜೋಸೆಫ್ ಮತ್ತು ಕುಟುಂಬದವರು, ಡೇವಿಡ್ ಸಾಮ್ಯುಯಲ್, ನಾವೆಲ್ಲರೂ ಕೂಡ ಅವರೊಂದಿಗೆ ಪ್ರಾರ್ಥಿಸುತ್ತಾ ನಡೆದುಕೊಳ್ಳುತ್ತಿದ್ದೇವೆ. ದಯಮಾಡಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ನೇಸಮಣಿ ಎಂಬುದಾಗಿ 89 ವರ್ಷ ವಯಸ್ಸು. ಕರ್ತನು ಅವರನ್ನು ತನ್ನ ಬಳಿಗೆ ಕರೆದುಕೊಳ್ಳುವಂತೆ, ಅವರ ಅಂತ್ಯ ಕ್ಷಣಗಳ ನಿಮಿತ್ತವಾಗಿ, ಗಳಿಗೆಯ ನಿಮಿತ್ತವಾಗಿ ಕರ್ತನು ತನ್ನ ನಾಮವನ್ನ ಮಹಿಮೆಪಡಿಸಿಕೊಳ್ಳುವಂತೆ ದಯಮಾಡಿ ಪ್ರಾರ್ಥಿಸಿಕೊಳ್ಳಿರಿ. ಸರ್ ಜೋಸೆಫ್ ಅವರ ಜೊತೆಗೆ ನಾನು ಮಾತನಾಡುತ್ತಾ ಬರುವಾಗ ಅವರು ಒಬ್ಬ ಸಹೋದರಿಯನ್ನ ಕುರಿತು ತಿಳಿಸಿದರು. ಆ ಸಹೋದರಿಯ ಹೆಸರನ್ನ ನಾನು ನಿಮ್ಮ ಮುಂದೆ ಹೇಳಲು ಬಯಸುವುದಿಲ್ಲ. ಆ ಸಹೋದರಿ ತನ್ನ ಜೀವಿತದಲ್ಲಿ ಐಶ್ವರ್ಯವನ್ನ ಹೊಂದಿದಂತ ಸಮಯದಲ್ಲಿ, ಹೆಚ್ಚಾದ ಹಣಕಾಸನ್ನ ಹೊಂದಿದಂತ ಸಮಯದಲ್ಲಿ ಆಕೆ ಕೊಳ್ಳೆಗಾಳಿಗೆ ಹೋಗುತ್ತಿದ್ದಳು. ಮಾಟವನ್ನ, ಮಂತ್ರತಂತ್ರಗಳನ್ನ ಮಾಡಲು ಹೋಗುತ್ತಿದ್ದಳು ಎಂಬುದಾಗಿ ತಿಳಿಸಿದರು. ಅದರ ಪರಿಣಾಮ ಈ ದಿನ ಆಕೆಯು, ಆಕೆಯ ಗಂಡನು ಬಹಳ ದುಃಖಕರವಾದಂತ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ತಿಳಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳನ್ನ ನೀವು ಹಗುರವಾಗಿ ತೆಗೆದುಕೊಳ್ಳಬೇಡಿರಿ. ಅವರು ದೆವ್ವಗಳ ಪೂಜೆಯನ್ನು ಕೂಡ ಬಿಡಲಿಲ್ಲ, ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. 21ನೇ ವಾಕ್ಯ ಗಮನಿಸಿರಿ. ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಯಾಕೆ ಈ ವಾಕ್ಯಕ್ಕೆ ಒತ್ತನ್ನು ಕೊಡುತ್ತಿದ್ದೇನೆ? ನಾವು ಯಾವ ರೀತಿಯಾದಂತ
ಪ್ರಪಂಚದಲ್ಲಿ ಜೀವಿಸುತ್ತಿದ್ದೇವೆಂಬುದಾಗಿ ನೋಡುವಾಗ ನಮ್ಮ ಸುತ್ತಮುತ್ತಲು ನಾನಾ ವಿಧವಾದಂಥ ಸಂಸ್ಕೃತಿಗಳನ್ನ ಅನುಸರಿಸುವಂತ ಜನರಿದ್ದಾರೆ. ಅವರ ಮಧ್ಯದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಲೋಕದಿಂದ ಪ್ರತ್ಯೇಕಪಡಿಸಿದ್ದಾನೆ ಮತ್ತು ನಮ್ಮ ಹಳೆಯ ಒಂದು ಜೀವಿತ, ಹಳೆಯ ಒಂದು ಸ್ವಭಾವದಿಂದ ದೇವರು ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾನೆ. ನಿಜವಲ್ಲವ ಪ್ರಿಯರೇ? ಆದ ಕಾರಣ ಈ ವಾಕ್ಯಗಳನ್ನ ಕೇಳುವಂತ ನಿಮ್ಮ ಬಳಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ತನ್ನ ಅಮೂಲ್ಯವಾದ ರಕ್ತವನ್ನ ಸುರಿಸಿದ್ದಾನೆ, ಆತನು ಸತ್ತನು, ಉಣಲ್ಪಟ್ಟನು, ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದನು, ಆತನು ಪುನಃ ಬರುತ್ತಾನೆ, ಬೇಗನೆ ಬರುತ್ತಾನೆ. ಆತನ ಸತ್ಯವೇದವನ್ನ ನೀವು ಓದುವುದಾದರೆ ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಮಾಟ ಮಂತ್ರ ಲೋಕದ ಪದ್ಧತಿಗಳನ್ನ ಅನುಸರಿಸಲು ಹೋಗಬೇಡಿರಿ. ಆ ರೀತಿಯಾಗಿ ನಾವು ನಡೆದುಕೊಳ್ಳುವುದಾದರೆ ನಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳತಕ್ಕಂಥ ಜೀವಿತವನ್ನ ನಾವು ಜೀವಿಸುವಂತವರಾಗಿದ್ದೇವೆ. ಮಕ್ಕಳಿಗೆ ಕೆನ್ನೆಯಲ್ಲಿ ಕಪ್ಪು ಮೈಯನ್ನ ಹಚ್ಚುವುದು, ಹೊರಗಡೆ ಹೋಗಿ ಬಂದಾಗ ಪೊರಕೆ ಕಡ್ಡಿ ತಗೊಂಡು ಈ ಕಡೆ 3 ಸುತ್ತು ಸುತ್ತೋದು, ಮತ್ತೆ ಉಲ್ಟಾ 3 ಸುತ್ತು ಸುತ್ತೋದು, ಮತ್ತು ಅದಕ್ಕೆ ಉಗಿಯೋದು, ಅದಕ್ಕೆ ಬೆಂಕಿ ಹಚ್ಚಿ ಅದು ಪಟಪಟ ಅಂತ ಶಬ್ದ ಮಾಡುವಾಗ ಕಿಟಿಕಿ ಹೊಡೆಯೋದು, ಅದರ ಬೂದಿಯನ್ನು ತೆಗೆದು ಬಳಿದುಕೊಳ್ಳುವುದು, ಈ ಸಂಗತಿಗಳನ್ನ ಮಾಡಬಾರದು. ದೇವರೇ ನಮಗೆ ಆರೋಗ್ಯದಾಯಕನಾದ ದೇವರಾಗಿದ್ದಾನೆ. ದೇವರು ಇಷ್ಟಪಡದಂತ ಕಾರ್ಯಗಳನ್ನ ನಾವು ಮಾಡಲೇ ಕೂಡದು. ಯಾಕೆ ಈ ಉದಾಹರಣೆಗಳನ್ನ ತರುತ್ತಿದ್ದೇನೆ? ಇದರ ಮೂಲಕ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ತಪ್ಪುಗಳನ್ನ ಮಾಡಿದಿರೋ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನ ಆಡುತ್ತೇನೆ. ಕೆಲವರು ತಾಯ್ತಿ ಕಟ್ಕೋತಾರೆ, ಇಲ್ಲಿ ಕಟ್ಕೋತಾರೆ, ಕೆಲವರು ಇಲ್ಲಿ ಕಟ್ಕೋತಾರೆ. ಪ್ರಿಯರೇ, ಎಂದೂ ಕೂಡ ಆ ರೀತಿಯಾಗಿ ಮಾಡಲು ಹೋಗಬೇಡಿರಿ. ದೇವರು ನಿಜ, ದೇವರು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ, ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ, ಆತನು ನಮ್ಮನ್ನು ಉಂಟು ಮಾಡಿದಂತ ದೇವರಾಗಿದ್ದಾನೆ. ನಮ್ಮ ಹಿತಕ್ಕಾಗಿ, ನಮ್ಮ ಆರೋಗ್ಯಕ್ಕೋಸ್ಕರವಾಗಿ, ನಮ್ಮ ಆಶೀರ್ವಾದಕ್ಕೋಸ್ಕರವಾಗಿ ದೇವರು ನಮ್ಮ ಶಾಪವನ್ನ ತನ್ನ ಶಿರಸ್ಸಿನ ಮೇಲೆ ಹೊತ್ತುಕೊಂಡನು. ನೀವು ಶಿಲುಬೆಯ ದೃಶ್ಯವನ್ನ ನೋಡುವಾಗ ಆತನ ಮುಳ್ಳಿನ ಮುಕುಟ ಏನನ್ನು ಕುರಿತು ಮಾತನಾಡುತ್ತದೆ ಎಂಬುದಾಗಿ ನೋಡುವಾಗ, ಆತನ ಮುಳ್ಳಿನ ಮುಕುಟ ಶಾಪವನ್ನ ಕುರಿತು ಮಾತನಾಡುತ್ತದೆ. ಆದಾಮನ ಅವಿಧೇಯತೆಯ ನಿಮಿತ್ತವಾಗಿ ಪಾಪ ಪ್ರವೇಶ ಮಾಡಿತು. ಪಾಪದ ನಿಮಿತ್ತವಾಗಿ ದೇವರು ಅವರಿಗೆ ಹೇಳಿದನು, ಇನ್ನು ಮುಂದೆ ಈ ನೆಲ ಮುಳ್ಳುಗಳನ್ನ, ಕಳೆಗಳನ್ನ ಬಿಡುವಂತದಾಗಿದೆ. ಆ ಮುಳ್ಳು ಶಾಪಕ್ಕೆ ಸಾದೃಶ್ಯವಾಗಿದೆ. ಕರ್ತನು ತನ್ನ ಶಿರಸ್ಸಿನ ಮೇಲೆ ಹೊಂದಿದಂತ ಆ ಮುಳ್ಳಿನ ಮುಕುಟವು ನನ್ನ, ನಿಮ್ಮ, ನಮ್ಮೆಲ್ಲರ ಶಾಪವನ್ನ ಆತನು ಹೊತ್ತುಕೊಂಡಿದ್ದಾನೆ ಎಂಬ ಕಾರ್ಯವನ್ನ ಕುರಿತು ಮಾತನಾಡುತ್ತದೆ. ಪ್ರಿಯರೇ, ನಾವು ಯಾವಾಗ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇವೋ ಆ ಕ್ಷಣದಿಂದ ನಾವು ಶಾಪದಿಂದ ಆಶೀರ್ವಾದಕ್ಕೆ ದೇವರು ನಮ್ಮನ್ನು ನಡೆಸುತ್ತಾನೆ. ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ದೇವರು ನಡೆಸುವಾತನಾಗಿದ್ದಾನೆ. ನಮ್ಮನ್ನು ಶಾರೀರದ ಅಸ್ವಸ್ಥತೆಯಿಂದ
ಕಾಯಿಲೆಗಳಿಂದ ಸ್ವಸ್ಥ ಮಾಡಿ ಆತನು ಪರಿಪೂರ್ಣವಾದ ಸ್ವಸ್ಥತೆಯೊಂದಿಗೆ ನಮ್ಮ ಆತ್ಮೀಯ ಜೀವಿತದಲ್ಲಿ ಮುಂದಕ್ಕೆ ನಡೆಸುವಾತನಾಗಿದ್ದಾನೆ. ರಕ್ಷಣೆ ಹೊಂದಿದಾಗ, ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಾಗ ನಮ್ಮ ಶರೀರ ಪವಿತ್ರಗೊಳಿಸಲ್ಪಡುತ್ತದೆ. ನಾವು ಪವಿತ್ರಾತ್ಮರಿಂದ ಅಭಿಷೇಕ ಮಾಡಲ್ಪಡುತ್ತೇವೆ. ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ವಾಸ ಮಾಡುವಂತರಾಗಿದ್ದಾರೆ. ನಮ್ಮ ದೇಹ ದೇವರು ವಾಸ ಮಾಡುವ ಪರಿಶುದ್ಧ ಆಲಯವಾಗಿರುತ್ತದೆ. ಆದ ಕಾರಣ ಮತ್ತಾಯ 8:17 ಯೆಶಾಯನ ಪ್ರವಾದನೆ ಗ್ರಂಥವನ್ನ ಅಲ್ಲಿ ಓದುತ್ತೇವೆ. ಆತನು ನಮ್ಮ ರೋಗಗಳನ್ನು, ಬೇನೆಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ನಮಗೆ ಸ್ವಸ್ಥತೆಯನ್ನ ಉಂಟು ಮಾಡಿದನೆಂಬುದಾಗಿ ನಾವುಗಳು ಓದುವಂತವರಾಗಿದ್ದೇವೆ. ಸೊ ಪ್ರಿಯರೇ, ನಿಮ್ಮ ಮಕ್ಕಳಿಗೆ ಜ್ವರನ, ನಿಮ್ಮ ಮಕ್ಕಳಿಗೆ ಬೇದಿ ಆಯ್ತಾ, ನಿಮ್ಮ ಮಕ್ಕಳಿಗೆ ಮೈಯಲ್ಲಿ ಹುಷಾರಿಲ್ಲವಾ, ಮಾಟತಂತ್ರ ಮಾಡಬೇಡಿರಿ. ಇಲ್ಲಿ ಅವರು ಹೇಳಿದರು ಅಲ್ಲಿ ಹೋದ್ರೆ ಸರಿ ಹೋಗುತ್ತದೆ. ನಾನು ಕಳೆದ ತಿಂಗಳಲ್ಲೂ ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನ ಮಗಳು ನನ್ನ ಮಾತನ್ನ ಕೇಳುತ್ತಿಲ್ಲ, ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ, ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಿದ್ದಾಳೆ, ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ. ಯಾರೋ ನಮಗೆ ಹೇಳ್ತಾ ಇದ್ದಾರೆ, ಅವಳಿಗೋಸ್ಕರ ನಾವು ಮಾಟತಂತ್ರ ಮಾಡಿದ್ರೆ ಅವಳು ಮದುವೆಗೆ ಒಪ್ಕೋತಾಳೆ ಎಂಬುದಾಗಿ ನಮಗೆ ಆಲೋಚನೆಯನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ದಯವಿಟ್ಟು ಆ ರೀತಿಯಾದಂಥ ದೇವರಿಗೆ ವಿರುದ್ಧವಾದ ಕೆಲಸವನ್ನ ಮಾಡಬೇಡಿ ಎಂಬುದಾಗಿ ಹೇಳಿದೆ. ಅವರು ಮಾಡಲಿಲ್ಲ ಎಂಬುದಾಗಿ ನನಗೆ ತಿಳಿಸಿದರು. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಈ ಉದಾಹರಣೆಗಳನ್ನ ನಿಮ್ಮ ನೆನಪಿಗೆ ತರುವ ಮೂಲ ಉದ್ದೇಶವೇನೆಂದರೆ, ನಿಮ್ಮನ್ನು ಕುರಿತು ನನಗೆ ಗೊತ್ತಿಲ್ಲ ಯಾವ ಯಾವ ಕ್ಷೇತ್ರಗಳಲ್ಲಿ ನೀವು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿದ್ದೀರಿ ಮತ್ತು ಸವಾಲುಗಳನ್ನ ಎದುರಿಸುತ್ತಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದ ಕಾರಣ ನೀವು ಈ ವಾಕ್ಯದ ಬೆಳಕಿನಲ್ಲಿ ಒಂದು ವೇಳೆ ಆ ರೀತಿಯಾಗಿ ಮಾಡುತ್ತಿರುವುದಾದರೆ ದಯಮಾಡಿ ಇನ್ನು ಮುಂದೆ ಆ ರೀತಿಯಾಗಿ ನಡೆದುಕೊಳ್ಳಬೇಡಿರಿ. ಅವರು ಮಾನಸಾಂತರ ಪಡಲಿಲ್ಲ, ಅವರು ತಮ್ಮ ಮನಸ್ಸನ್ನ ಕಠಿಣಪಡಿಸಿಕೊಂಡರು. ದೇವರ ವಾಕ್ಯವನ್ನ ಓದುತ್ತಿರುವಂತಹ ದೈವ ಮಕ್ಕಳೇ, ನೀವು ನಾನು ಆ ರೀತಿಯಾಗಿ ನಡ್ಕೊಳ್ಳಬಾರದು. ಈ ಲೋಕದ ಪದ್ಧತಿಯನ್ನ ನಾವು ನೋಡಬಹುದು. ಕೆಲವರು ನಿಂಬೆಕಾಯಿಯನ್ನ ಹಾಕ್ತಾರೆ, ಕೆಲವರು ಒಣಗಿದ ಮೆಣಸನ್ನ ಹಾಕ್ತಾರೆ, ಕೆಲವರು ಏನ್ ಮಾಡ್ತಾರೆ, ಮನೆಗೆ ಬಂದಂತ ನವ ದಂಪತಿಗಳಿಗೆ ನೀರು, ಕೆಂಪು ಬಣ್ಣದ ಪುಡಿ ಮತ್ತು ಹಳದಿ, ಕೂದಲಿನ ಸ್ವಲ್ಪ ಕೂದಲು ಎಲ್ಲವನ್ನ ಹಾಕಿ ದೃಷ್ಟಿ ತೆಗೆದು ಚೆಲ್ಲುವಂತವರಾಗಿದ್ದಾರೆ. ಈ ರೀತಿಯಾದಂಥ ಕಾರ್ಯಗಳನ್ನ ನಾವು ಮಾಡಬಾರದು. ನಮ್ಮ ಸುತ್ತಲೂ ಇತರರು ಆ ರೀತಿಯಾಗಿ ಮಾಡಿದರೂ ಮಾಡಬಹುದು, ಮಾಡುತ್ತಿರಬಹುದು. ಆದರೆ ದೇವರ ಮಕ್ಕಳಾದಂಥ ನಾವುಗಳು, ದೇವರೇ ನಮಗೆ ರಕ್ಷಣೆ, ದೇವರೇ ನಮಗೆ ಭದ್ರತೆ, ದೇವರೇ ನಮಗೆ ಆಶೀರ್ವಾದ, ದೇವರೇ ನಮಗೆ ದೇವರಾಗಿರುವ ಕಾರಣ ನಾವು ಈ ರೀತಿಯಾದಂಥ ಲೋಕಸ್ಥರು ಮಾಡುವಂತ ಪದ್ಧತಿಗಳು, ಸಂಸ್ಕೃತಿಗಳು, ಆಚಾರಗಳು, ವಿಚಾರಗಳನ್ನ ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಬಾರದು. ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 20-21 ವಾಕ್ಯಗಳಲ್ಲಿ ಇಲ್ಲಿ ಯೋಹಾನರು ತಿಳಿಸುವಂತ ಕಾರ್ಯವೇನೆಂದರೆ, ಪಶ್ಚಾತ್ತಾಪ ಹೊಂದುವುದಕ್ಕೆ ಬದಲಾಗಿ ತಮ್ಮ ಮನಸ್ಸನ್ನ ಕಠಿಣಪಡಿಸಿಕೊಳ್ಳುತ್ತಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 28ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಡ್ಯೂಟ್ರಾನಮಿ ಚಾಪ್ಟರ್ 4 verse 28. ನೀವು ಆ ದೇಶಗಳಲ್ಲಿ ಮನುಷ್ಯರು ಮಾಡಿಕೊಂಡ ದೇವರುಗಳನ್ನು, ಅಂದರೆ ಮರದಲ್ಲಾಗಲಿ ಕಲ್ಲಿನಲ್ಲಾಗಲಿ ಕೆತ್ತಲ್ಪಟ್ಟು ನೋಡಲಾರದೆ, ಕೇಳಲಾರದೆ,
ತಿನ್ನಲಾರದೆ ವಾಸನೆ ತಿಳಿಕೊಳ್ಳಲಾರದೆ ಇರುವ ದೇವರುಗಳನ್ನು ಪೂಜಿಸುವವರಾಗಿರುವಿರಿ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ದೇವರು ಈ ರೀತಿಯಾದಂತಹ ಪೂಜೆ ಆಚಾರಗಳನ್ನ ಮಾಡಬೇಡಿ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಯಾವಾಗ ಮಾನವನು ಬಿದ್ದು ಹೋದನೋ, ದೇವರ ಆಜ್ಞೆಯನ್ನ ಮೀರಿದನೋ, ಆ ಗಳಿಗೆಯಿಂದಲೇ ಮಾನವನ ಸಂತತಿಯಲ್ಲಿ ನಾವು ನೋಡುತ್ತೇವೆ, ಅವನು ಮರಗಳನ್ನ, ಕಲ್ಲುಗಳನ್ನ, ವಸ್ತುಗಳನ್ನ, ದೆವ್ವವನ್ನ ಪೂಜಿಸುವಂತವನಾಗಿದ್ದಾನೆ. ಒಂದು ವಾಕ್ಯವನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯ 20ನೇ ವಾಕ್ಯ. 1 Corinthians chapter 10 verse 20. Let us hear the reading. 10 ಎಷ್ಟು ಬ್ರದರ್? 20ನೇ ವಾಕ್ಯ ಸಿಸ್ಟರ್. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗೆ ಅಲ್ಲ ದೆವ್ವಗಳಿಗೆ ಅರ್ಪಿಸುತ್ತಿದ್ದಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ಸೊ ನಾನು ಇಂಥ ಕಾರ್ಯಗಳಿಂದ ದೂರವಾಗಬೇಕೆಂಬುದಾಗಿ ಸಂತ ಪೌಲರು ಬಹು ಸ್ಪಷ್ಟವಾಗಿ ವಿವರಣೆಯನ್ನ ಕೊಡುವಂತವರಾಗಿದ್ದಾರೆ. ಅವರು ಮಾಟಗಾರರು, ಕೊಲೆಗಾರರು, ಜಾರತ್ವ ಮಾಡುವವರು, ಕಳ್ಳತನ, ಇವುಗಳಲ್ಲಿ ಒಂದನ್ನು ಬಿಟ್ಟು ಬಿಡಲಿಲ್ಲ. ಪ್ರಿಯರೇ, ನೀವು ನಾನು ಯೇಸು ಸ್ವಾಮಿಯನ್ನ ಪ್ರೀತಿಸದಂತೆ ಯಾವ ವಸ್ತುಗಳು ನಮ್ಮನ್ನ ತಡೆಯುತ್ತಿವೆ, ಯಾವ ಕಾರ್ಯಗಳು ನಮ್ಮನ್ನ ತಡೆಯುತ್ತಿವೆ, ಯಾವುದು ನಮಗೆ ಕಗ್ಗಂಟಾಗಿದೆ ಎಂಬುದನ್ನು ಪರೀಕ್ಷಿಸಿಕೊಂಡು ಈ ವಾಕ್ಯ ಭಾಗದಲ್ಲಿ, ಈ ವಾಕ್ಯದ ಬೆಳಕಿನಲ್ಲಿ ಅವುಗಳನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. ಮತ್ತು ಕರ್ತನ ವಾಕ್ಯ ಸತ್ಯ, ಆತನ ವಾಕ್ಯಗಳನ್ನ ನಾವು ಕೈಗೊಂಡು ನಡೆಯೋಣ ಮತ್ತು ಆಶೀರ್ವಾದದ ಜೀವಿತವನ್ನ ನಾವು ಜೀವಿಸೋಣ. ನಮ್ಮ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 11 ವಾಕ್ಯಗಳುಂಟು. ರೆವಲ್ಯೂಷನ್ ಚಾಪ್ಟರ್ 10 verse 1. Let us hear the reading. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿಯೂ ಇತ್ತು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಬಲಿಷ್ಠ ದೇವದೂತನ ವರ್ಣನೆಯನ್ನ ಕುರಿತು ನಾವುಗಳು ಓದುವಂತವರಾಗಿದ್ದೇವೆ. ಈ ಒಂದು ವಾಕ್ಯದ ಆಳಕ್ಕೆ ನಮ್ಮ ಧ್ಯಾನವನ್ನ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚಿತವಾಗಿ ನಮ್ಮ ಹೃದಯದಲ್ಲಿ ಎಬ್ಬಿಸಲ್ಪಡುವಂತ ಪ್ರಶ್ನೆ ಏನೆಂದರೆ, ದುಷ್ಟನು ಇನ್ನು ಎಷ್ಟು ಕಾಲ ತನ್ನ ದುಷ್ಟತ್ವವನ್ನ ಮಾಡುವವನಾಗಿದ್ದಾನೆ? ಯಾಕೆ ದೇವರು ಅವನಿಗೆ ನ್ಯಾಯವನ್ನ ವಿಚಾರಿಸುತ್ತಿಲ್ಲ? ಅನೇಕ ಕಡೆಗಳಲ್ಲಿ ಲಂಚ, ಮೋಸ, ವಂಚನೆ, ಅನ್ಯಾಯ, ಹಿಂಸಾಚಾರಗಳು ಜರುಗುತ್ತಿವೆ. ದೇವರು ಯಾಕೆ ಮೌನವಾಗಿದ್ದಾನೆ? ಯೋಬ 12ನೇ ಅಧ್ಯಾಯ 6ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜೋಬ್ ಚಾಪ್ಟರ್ 12 verse 6. Let us hear the reading. ಯೋಬ 12ನೇ ಅಧ್ಯಾಯ 6ನೇ ವಾಕ್ಯ. ಜಾರಿ ಬಿದ್ದವರಿಗೆ ಅಪಮಾನವು ಕಾದಿರುತ್ತದೆ. ಕಳ್ಳರ ಗುಡಾರಗಳಾದರೂ ಸಮೃದ್ಧವಾಗಿರುವವು. ಕೈಯಲ್ಲಿರುವುದನ್ನೆಲ್ಲ ದೇವರನ್ನಾಗಿ ಮಾಡಿಕೊಂಡು ದೇವರನ್ನು ರೇಗಿಸುವವರು ಸುರಕ್ಷಿತರಾಗಿದ್ದಾರೆ. ಕೀರ್ತನಗಾರನು ಬಹಳ ಉಗ್ರವಾಗಿ ದೇವರಿಗೆ ಪ್ರಶ್ನಿಸುತ್ತಿದ್ದಾನೆ.
ಏನೆಂಬುದಾಗಿ ಪ್ರಶ್ನಿಸುತ್ತಿದ್ದಾನೆ. ದೇವರೇ, ಕೆಟ್ಟದನ್ನ ಯಾಕೆ ನೀನು ತಾಳಿಕೊಳ್ಳುತ್ತಿದ್ದಿ? ಕೆಟ್ಟದನ್ನ ಎಷ್ಟು ಕಾಲ ಸಹಿಸಿಕೊಳ್ಳುತ್ತಿದ್ದಿ? ನಮ್ಮ ಧ್ಯಾನದಲ್ಲಿ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತಾ ಬಂದೆವು. ಅಲ್ಲಿ ಯಜ್ಞವೇದಿಯ ಕೆಳಗಡೆ ಇರತಕ್ಕಂಥ ಹತಸಾಕ್ಷಿಗಳು ದೇವರಿಗೆ ಪ್ರಶ್ನಿಸುತ್ತಿದ್ದಾರೆ, ಕರ್ತನೆ, ಇನ್ನು ಎಷ್ಟು ಕಾಲದವರೆಗೂ ಅವರ ನ್ಯಾಯವನ್ನ ವಿಚಾರಿಸದೇ ಇರುವಿ ಎಂಬುದಾಗಿ ಅವರು ಮೊರೆ ಇಡುವಂತವರಾಗಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಕೀರ್ತನೆ 10ನೇ ಅಧ್ಯಾಯ, Psalms chapter 10 verse 1 to 5. Let us hear the reading. ಯೆಹೋವನೇ, ನೀನು ಏಕೆ ದೂರವಾಗಿ ನಿಂತಿದ್ದಿ? ಕಷ್ಟಕಾಲದಲ್ಲಿ ಏಕೆ ಮರೆಯಾಗುತ್ತಿ? ದುಷ್ಟರ ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿ ಬೀಳಲಿ. 1-5 ವಾಕ್ಯಗಳಲ್ಲಿ ಕೀರ್ತನಗಾರನು ತಿಳಿಸುತ್ತಿದ್ದಾನೆ, ದೇವರನ್ನ ಕೇಳುತ್ತಿದ್ದಾನೆ, ದೇವರು ಯಾಕೆ ದೂರವಾಗಿ ನಿಂತಿದ್ದಿ? ಇಲ್ಲಿ ತೊಂದರೆಯಾಗುತ್ತಿರುವಾಗ ಯಾಕೆ ನೀನು ಮರೆ ಮಾಡಿಕೊಂಡಿದ್ದಿ? ದುಷ್ಟನು ನೀತಿವಂತನನ್ನ ತೊಂದರೆ ಪಡಿಸುತ್ತಿದ್ದಾನೆ, ಗರ್ವಿಸುತ್ತಿದ್ದಾನೆ. ಅವರ ಒಂದು ಗರ್ವದಲ್ಲಿ, ಅವರ ಒಂದು ಕುಯುಕ್ತಿಯಲ್ಲಿ ಅವರನ್ನು ಸಿಲುಕಿಸು. ದೇವರೇ, ನೀನು ಇಲ್ಲವಲ್ಲ ಎಂಬುದಾಗಿ ಅವರು ಆಲೋಚನೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ನೀನು ಅವರಿಗೆ ನ್ಯಾಯ ತೀರಿಸು ಎಂಬುದಾಗಿ ಕೀರ್ತನಗಾರನು ತಿಳಿಸುತ್ತಿದ್ದಾನೆ, ದೇವರನ್ನ ಕೇಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ನಮಗೊಬ್ಬ ದೇವರಿದ್ದಾನೆ. ಆತನು ಪರಿಶುದ್ಧನಾದ ದೇವರು. ಹಬ್ಬ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಆತನು ಪವಿತ್ರನಾದ ದೇವರು. ಆತನು ಕೇಡಲು ನೋಡಲಾರದಂತ ದೇವರಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಆದರೂ ಕೂಡ ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯ 1-11 ವಾಕ್ಯಗಳ ಧ್ಯಾನದಲ್ಲಿ ದೇವರು ಮೌನವನ್ನ ಮುರಿದಾಗ ಯಾವ ಸಂಗತಿಗಳು ಈ ಭೂಮಿಯ ಮೇಲೆ ಜರುಗುತ್ತದೆ ಎಂಬ ಸಂಗತಿಗಳನ್ನ ಕುರಿತು ಈ ಒಂದು ಅಧ್ಯಾಯ ವಿವರಿಸುವಂತದಾಗಿದೆ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳ ಆಳದಲ್ಲಿ ನಾವು ಗಮನಿಸುವಾಗ ನಾವು ಆಗಲೇ ಸಹೋದರಿ ಓದಿದಾಗೆ ಬಲಿಷ್ಠನಾದ ದೇವದೂತನನ್ನ ಕುರಿತು ದೇವರು ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಈ ಬಲಿಷ್ಠನಾದ ದೇವದೂತನು ಯಾರಾಗಿರಬಹುದು? ಈ ಬಲಿಷ್ಠನಾದ ದೇವದೂತನು ಕರ್ತನಾದ ಯೇಸು ಕ್ರಿಸ್ತನಲ್ಲ. ಆದರೆ ಈ ವಾಕ್ಯವನ್ನು ನೀವು ಗಮನಿಸುವಾಗ ಮೇಘವನ್ನು ಧರಿಸಿಕೊಂಡಿದ್ದನು, ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು, ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಒಂದೊಂದಾಗಿ ನಾನು ವಿವರಿಸುತ್ತಾ ಬರುತ್ತೇನೆ. ಮೇಘವನ್ನು ಧರಿಸಿಕೊಂಡಿದ್ದನು. ನೀವು ವಿಮೋಚನಾ ಕಾಂಡದಲ್ಲಿ ನೀವು ಧ್ಯಾನಿಸುವಾಗಲೂ ಕೂಡ ದೇವಾಲಯ ಪ್ರತಿಷ್ಠೆ ಸಮಯದಲ್ಲಿ ಮೇಘ ಆವರಿಸಿಕೊಂಡಿತು ಎಂಬುದಾಗಿ ನಾವು ಓದುತ್ತೇವೆ. ದೇವರ ಪ್ರಸನ್ನತೆ, ದೇವರ ಸಮ್ಮುಖವನ್ನ ಕುರಿತು ಅದು ಮಾತನಾಡುತ್ತದೆ. ಇಸ್ರೇಲರ ಪ್ರಯಾಣದಲ್ಲೂ ಕೂಡ ಮೇಘ ಅವರನ್ನು ಆವರಿಸಿಕೊಂಡಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈ ಮುಗಿಲು ಬಿಲ್ಲು ಏನನ್ನು ಕುರಿತು ಮಾತನಾಡುತ್ತದೆ? ಈ ಮುಗಿಲು ಬಿಲ್ಲು ದೇವರು ನಮ್ಮೊಂದಿಗೆ ನೋಹನ ಮೂಲಕ ಮಾಡಿಕೊಂಡ ಒಡಂಬಡಿಕೆಯನ್ನ ಕುರಿತು ಮಾತನಾಡುತ್ತದೆ. ಇನ್ನು ಮುಂದೆ ಪ್ರಳಯದ ಮೂಲಕ ವಿಶ್ವವನ್ನ ನಾನು ನಾಶ ಮಾಡುವುದಿಲ್ಲ, ಅದಕ್ಕೆ ಗುರುತು ಈ ಮುಗಿಲು ಬಿಲ್ಲು ಎಂಬುದಾಗಿ ದೇವರು ಸೂಚಿಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಮತ್ತು ಈ ವಾಕ್ಯ ಭಾಗದಲ್ಲಿ ತಿಳಿಸಲ್ಪಟ್ಟಂತ ಅನೇಕ ಸಂಗತಿಗಳು. ಪಾದವು ಬೆಂಕಿಯ ಕಂಬಗಳಂತಿತ್ತು. ಈ ಪಾದವು ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯದಲ್ಲೂ ಕೂಡ ಬೆಂಕಿಯ ಕಂಬಗಳಂತಿತ್ತು ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಆದರೆ ಇಷ್ಟೆಲ್ಲ ವಿವರಣೆಗಳು ಇದ್ದರೂ ಕೂಡ ಈ ಬಲಿಷ್ಠನಾದ ದೇವದೂತ, ಆತನು ಒಬ್ಬ ದೇವದೂತನು ಮಾತ್ರವೇ, ಈತನು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲ ಎಂಬ ಸಂಗತಿಯನ್ನ ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮತ್ತು ಕೈಯಲ್ಲಿ ಬಿಚ್ಚಿದ ಚಿಕ್ಕ ಸುರುಳಿ ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 10ನೇ ಅಧ್ಯಾಯ 1-7 ವಾಕ್ಯಗಳಲ್ಲಿ. ಆದರೆ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದ ಸುರುಳಿ, ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯದ
ಚಿಕ್ಕ ಸುರುಳಿ ಎರಡರ ನಡುವೆ ವ್ಯತ್ಯಾಸ ಇದೆ ಎಂಬ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾಕೆಂದರೆ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಬಿಚ್ಚಲ್ಪಡುವಂತ ಸುರುಳಿ, ತೆಗೆದುಕೊಳ್ಳುವಂತ ಸುರುಳಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ಬಿಚ್ಚುತ್ತಿದ್ದಾನೆ ಮತ್ತು ಆತನು ನ್ಯಾಯ ತೀರ್ಪನ್ನ ಬರಮಾಡುತ್ತಿದ್ದಾನೆ. ಆದರೆ ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯದಲ್ಲಿ ಈ ಚಿಕ್ಕ ಸುರುಳಿ, ಅದರಲ್ಲಿ ಬರೆಯಲ್ಪಟ್ಟಂತ ಪ್ರವಾದನೀಯ ವಾಕ್ಯಗಳು, ಅವುಗಳು ಮುಂದಿನ ದಿನಗಳಲ್ಲಿ ನಡೆಯುವಂತ ನ್ಯಾಯ ತೀರ್ಪುಗಳಾಗಿವೆ. ಸೊ ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ದೇವರ ವಾಕ್ಯಗಳನ್ನ ಧ್ಯಾನಿಸುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡುವುದು ಮತ್ತು ತಿಳಿದುಕೊಳ್ಳುವುದು, ಭಾಷಾಂತರ ಮಾಡತಕ್ಕಂಥದ್ದು ಬಹು ಅವಶ್ಯವಾಗಿದೆ. ಸೊ ಈ ಒಂದು ವಾಕ್ಯವನ್ನ ನೀವು ಗಮನಿಸುವಾಗ ಈ ವಾಕ್ಯ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೇವದೂತನಲ್ಲ. ಆತನನ್ನು ದೇವರ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ದೇವದೂತನ ಪದ ಬಳಸಲ್ಪಟ್ಟಿದೆ. ಆದರೆ ದೇವದೂತ ಅವನು ದೇವರಿಂದ ಸೃಷ್ಟಿಸಲ್ಪಟ್ಟವನು. ಕರ್ತನಾದ ಯೇಸು ಕ್ರಿಸ್ತನು ಆತನು ಸ್ವತಃ ದೇವರಾಗಿದ್ದಾನೆ. ಪ್ರಕಟಣೆಯ ಗ್ರಂಥವನ್ನ ನಾವು ದೀರ್ಘವಾಗಿ ಗಮನಿಸುವಾಗ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂತ ಹಲವಾರು ಬಿರುದುಗಳನ್ನ ಕುರಿತು ಆ ವಾಕ್ಯ ಭಾಗದಲ್ಲಿ ನಾವುಗಳು ಓದುವಂತವರಾಗಿದ್ದೇವೆ. 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆತನು ನಂಬಿಗಸ್ತ ಸಾಕ್ಷಿ ಎಂಬುದಾಗಿ ಓದುತ್ತೇವೆ. ಆತನು ಮೊದಲನೆಯವನು, ಆತನು ಕಡೆಯವನು ಎಂಬುದಾಗಿ ಓದುತ್ತೇವೆ. ಆತನ ಬಳಿ ಪಾತಾಳದ ಮತ್ತು ಮರಣದ ಬೀಗದ ಕೈಗಳು ಉಂಟು ಎಂಬುದಾಗಿ ಮಾತನಾಡುತ್ತದೆ. ಸೊ ಪ್ರಕಟಣೆಯ ಗ್ರಂಥದ ಆರಂಭದ 7 ಸಭೆಗಳಿಗೆ ಆತನು ತಾನು ಯಾರು ಎಂಬುದಾಗಿ ತಿಳಿಸಿದಂತ ಆತನ ಹೆಸರುಗಳು, ಆತನ ಗುಣಲಕ್ಷಣಗಳನ್ನ ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಆತನು ಪರಿಶುದ್ಧನು, ಆತನು ನಂಬಿಗಸ್ತನು, ಆತನು ಮನುಷ್ಯರ ಅಂತರಿಂದ್ರಿಯವನ್ನ ಬಲ್ಲಂತ ಕರ್ತನು, ಆತನು ದಾವೀದನ ಅಂಕುರದವನು, ಆತನು ಯಜ್ಞದ ಕುರಿಯಾದಾತನು. ಈ ರೀತಿಯಾಗಿ ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಹಲವಾರು ರೀತಿಯಲ್ಲಿ ವರ್ಣಿಸುವುದನ್ನ ಕುರಿತು ಈ ಒಂದು ಪ್ರಕಟಣೆಯ ಗ್ರಂಥ 10ನೇ ಅಧ್ಯಾಯದಲ್ಲಿ ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಳುವುದು ಬಹು ಒಳ್ಳೆಯದೆಂಬುದಾಗಿ ಪರಿಗಣಿಸುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ನಮ್ಮ ಧ್ಯಾನವನ್ನ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ.